ವಾಟ್ ಈಸ್ ನ್ಯಾಚುರಲ್ ಲುಕಿಂಗ್ ಏರ್ಲೈನ್ ಡಿಸೈನ್? ಐಡಿಯಲ್ ಆಗಿ ನಮ್ಮ ಏರ್ಲೈನ್ ಹೇಗಿರಬೇಕು ಅಂದರೆ, ಮೊದಲೇ ಹೇಳಿರೋ ಹಾಗೆ ನಿಮ್ಮನ್ನ ನೋಡಿದ್ರೆ ಯಾರು ಇವರಿಗೆ ಏರ್ ಟ್ರಾನ್ಸ್ಪೋರ್ಟೇಷನ್ ಸರ್ಜರಿ ಆಗಿದೆ ಅಂತ ಕಂಡುಹಿಡಿಯೋಕ್ಕಾಗಬಾರ್ದು. ಇಟ್ ಹ್ಯಾಸ್ ಟು ಲುಕ್ ಸೋ ನ್ಯಾಚುರಲ್. ಇಟ್ ಹ್ಯಾಸ್ ಟು ಬಿ ಇರ್ರೆಗ್ಯುಲರ್, ಜಿಗ್ಜ್ಯಾಗ್ ಆಗಿರಬೇಕು. ಸ್ಟ್ರೈಟ್ ಆಗಿರಬಾರ್ದು. ಸ್ಟ್ರೈಟ್ ಆಗಿದ್ರೆ ಡಾಲ್ ಲೈಕ್ ಅಂತ ಹೇಳ್ತೀವಿ, ಅಂದರೆ ಗೊಂಬೆ ಕೂದಲು ಇರುತ್ತಲ್ಲ ಆ ಥರ ಇರುತ್ತೆ, ವಿಗ್ ಥರ ಕಾಣಿಸುತ್ತೆ. ಕಮಿಂಗ್ ಟು ದ ಡೈರೆಕ್ಷನ್ ಆಫ್ ಏರ್ ಫಾಲಿಕಲ್ಸ್, ಸೈಡಲ್ಲಿ ಟೆಂಪಲ್ಸ್ ಅಲ್ಲಿ ಒಂಥರ ಆ್ಯಂಗಲ್ ಅಲ್ಲಿ ಇರುತ್ತೆ, ಮುಂಭಾಗದಲ್ಲಿ ಒಂದು ಆ್ಯಂಗಲ್ ಅಲ್ಲಿ ಇರುತ್ತೆ. ಹಾಗೆ ಡೆನ್ಸಿಟಿ ವಿಚಾರಕ್ಕೆ ಬಂದರೆ, ಮುಂದಿನ ರೋಗಳು ಇಟ್ ಹ್ಯಾಸ್ ಟು ಬಿ ಸಿಂಗಲ್ ರೂಟೆಡ್ ಸಾಫ್ಟ್ ಏರ್ಸ್ ಇರಬೇಕು. ಹಿಂದ್ಗಡೆ ಹೋಗ್ತಾ ಹೋಗ್ತಾ ಡೆನ್ಸಿಟಿ ಜಾಸ್ತಿ ಆಗಬೇಕು. ಹಾಗೆ ನಿಮ್ಮ ಏರ್ಲೈನ್ ಪ್ರಾರಂಭ ಆಗೋದು ತುಂಬ ಕೆಳಗಡೆ ಇರಬಾರ್ದು, ಹಣೆ ಮೇಲೆ ಬರ್ಕೂಡ್ದು. ಹಾಗೆ ಓವರ್ ಆಲ್ ಏರ್ಲೈನ್ ಡಿಸೈನ್ ನಿಮ್ಮ ಮುಖಕ್ಕೆ ಒಲವಂತಿರಬೇಕು. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಏಜ್ ಅಪ್ರಾಪ್ರಿಯೇಟ್, ಅಂದರೆ ನಿಮ್ಮ ವಯಸ್ಸಿಗೆ ತಕ್ಕನಾಗಿರಬೇಕು. ಉದಾಹರಣೆಗೆ ನೀವು 40 ವರ್ಷ ವಯಸ್ಸಿನಲ್ಲಿ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ ಮಾಡಿಸ್ಕೊಂಡಿದ್ದೀರಾ ಅಂದರೆ, 40 ವರ್ಷದ ವ್ಯಕ್ತಿಗೆ ಎಷ್ಟು ಕೂದಲು ಇರಬೇಕು, ನಿಮ್ಮ ಏರ್ಲೈನ್ ಡಿಸೈನ್ ಕೂಡ ಅದೇ ಥರ ಇರಬೇಕು.